ಬೀದರ್ನಲ್ಲಿ ಈಗ ಶಾಪಿಂಗ್ ಇನ್ನಷ್ಟು ಸ್ಮಾರ್ಟ್ ಯಾಕೆಂದ್ರೆ ಬಂದಿದೆ ರಿಲಯನ್ಸ್ ಡಿಜಿಟಲ್ನ ಹೊಸ ಸೆಕೆಂಡ್ ಬ್ರಾಂಚ್. ಟಿವಿ, ಫ್ರಿಡ್ಜ್, ವಾಷಿಂಗ್ ಮಷಿನ್, ಮೊಬೈಲ್, ಲ್ಯಾಪ್ಟಾಪ್ ಸೇರಿದಂತೆ ಎಲ್ಲ ಹೊಸ ಟೆಕ್ನಾಲಜಿ ಉತ್ಪನ್ನಗಳು ಈಗ ಒಂದೇ ಜಾಗದಲ್ಲಿ ಲಭ್ಯ. ಗ್ರ್ಯಾಂಡ್ ಓಪನಿಂಗ್ ಆಫರ್ ಈಗ ಜೋರಾಗಿದೆ. ಆಯ್ಕೆ ಮಾಡಿದ ಪ್ರಾಡಕ್ಟ್ಗಳ ಮೇಲೆ 26,000 ತನಕ ಇನ್ಸ್ಟೆಂಟ್ ಡಿಸ್ಕೌಂಟ್ ಪಡೆಯಿರಿ. ಸುಲಭ ಫೈನಾನ್ಸ್ ಸೌಲಭ್ಯ, ವೇಗವಾದ ಡೆಲಿವರಿ ಮತ್ತು ಇನ್ಸ್ಟಾಲೇಷನ್, ದೊಡ್ಡ ದೊಡ್ಡ ಬ್ರ್ಯಾಂಡ್ಗಳ ಅತ್ಯುತ್ತಮ ಕಲೆಕ್ಷನ್. ಹಾಗಾದ್ರೆ ಇನ್ನೇಕೆ ತಡ? ಇವತ್ತೇ ಭೇಟಿ ನೀಡಿ ರಿಲಯನ್ಸ್ ಡಿಜಿಟಲ್, ಗುಂಪಾ ಮೇನ್ ರೋಡ್, ಮೈಲೂರು ಕ್ರಾಸ್ ಹತ್ತಿರ, ಬೀದರ್. ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕಾಣಿಸುತ್ತಿರುವ ಸಂಖ್ಯೆಗೆ ಕರೆ ಮಾಡಿ. ರಿಲಯನ್ಸ್ ಡಿಜಿಟಲ್, ಟೆಕ್ನಾಲಜಿಯ ಹೊಸ ಅನುಭವ. ಇದರಲ್ಲಿ ಸೆಕೆಂಡ್ ರಿಲಯನ್ಸ್ ಡಿಜಿಟಲ್ ಸ್ಟೋರ್ ಗುಂಪಾ ರೋಡ್ ಅಲ್ಲಿ ಲಾಂಚ್ ಆಗಿದೆ. ಇದರಲ್ಲಿ ಎಕ್ಸೈಟಿಂಗ್ ಆಫರ್ಸ್ ನಡೀತಾ ಇದೆ. ಅಪ್ಲಯನ್ಸಸ್ ಮೇಲೆ, ವಾಷಿಂಗ್ ಮಷಿನ್ ಮೇಲೆ, ಲ್ಯಾಪ್ಟಾಪ್ಸ್ ಮೇಲೆ ದೇರ್ ಇಸ್ 0% EMI, ಅಪ್ ಟು 26,000 ಕ್ಯಾಶ್ ಬ್ಯಾಕ್ ಆಫರ್ಸ್ ನಡೀತಾ ಇದೆ. ಸೊ ವಿಸಿಟ್ ಮಾಡಿ ಗುಂಪಾ ರೋಡ್, ಬೀದರ್, ರಿಲಯನ್ಸ್ ಡಿಜಿಟಲ್ ಸ್ಟೋರ್ಸ್. ನಮಸ್ಕಾರ ಬೀದರ್. ರಿಲಯನ್ಸ್ ಡಿಜಿಟಲ್ 2ನೇ ಸ್ಟೋರ್ ಈಗ ಗುಂಪಾ ರೋಡ್, ಮೈಲಿ ಕ್ರಾಸ್ ಅಲ್ಲಿ ಓಪನ್ ಆಗಿದೆ. ನಮ್ಮಲ್ಲಿ ಎಲ್ಲ ಥರದ 70+ ಬ್ರ್ಯಾಂಡ್ಸ್ ಅವೈಲೇಬಲ್ ಇದೆ. ಅದ್ರ ಜೊತೆಗೆ ನಿಮಗೆ ಫ್ರೀ ಡೆಲಿವರಿ, ಇನ್ಸ್ಟಾಲೇಷನ್ ಮತ್ತು ಪೇಪರ್ ಫೈನಾನ್ಸ್ ಕೂಡ ಲಭ್ಯವಿದೆ. ನಮ್ಮಲ್ಲಿ ಎಕ್ಸೈಟಿಂಗ್ ಆಫರ್ ಜೊತೆ ಈಸಿ EMI ಮತ್ತು ಒಳ್ಳೆ ಡಿಸ್ಕೌಂಟ್ಸ್ ಆಫರ್ ನಡೀತಾ ಇದೆ. ಒಂದ್ಸರಿ ವಿಸಿಟ್ ಮಾಡಿ ರಿಲಯನ್ಸ್ ಡಿಜಿಟಲ್ ಸೆಕೆಂಡ್ ಸ್ಟೋರ್, ಗುಂಪಾ ರೋಡ್. ಥ್ಯಾಂಕ್ ಯು. CCN ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಲಕ್ಷ್ಮಿ ಗಾದ್ಗೆ. ಇಂದಿನ ಮುಖ್ಯಾಂಶಗಳು: ಬಸವ ಕಲ್ಯಾಣ, ಜೂನ್ ತಿಂಗಳಾಂತ್ಯಕ್ಕೆ ಬಸವಾದಿ ಶರಣರ ಹಿಂದೂ ಜಾಗೃತಿ ಸಮಾವೇಶ. ಪೂಜ್ಯ ರುದ್ರಮುನಿ ಶಿವಾಚಾರ್ಯರು. ಗ್ಯಾರಂಟಿ ಯೋಜನೆಗಳಿಂದ ಯಾವೊಬ್ಬ ಫಲಾನುಭವಿಯೂ ಹೊರಗುಳಿಯಬಾರದು. ಅಮೃತರಾವ್ ಚಿಮ್ಕೋಡೆ. ಸಂಘಟನೆ ಹೆಸರಿನ ಮೇಲೆ ಅಕ್ರಮವಾಗಿ ಆಸ್ತಿ ಕಬಳಿಸುತ್ತಿರುವ ವಿಷ್ಣುವರ್ಧನ್ ವಾಲ್ದೊಡ್ಡಿ ವಿರುದ್ಧ ಕ್ರಮಕ್ಕೆ ಒತ್ತಾಯ. ಕಾಶಿನಾಥ್. ಆನ್ಲೈನ್ ವೇದಿಕೆಗಳಲ್ಲಿ ಔಷಧ ಮಾರಾಟಕ್ಕೆ ತೀವ್ರ ವಿರೋಧಿಸಿ ಮೇ 20ಕ್ಕೆ ಔಷಧ ಅಂಗಡಿಗಳು ಬಂದ್. ಬರುವ ಜೂನ್ ತಿಂಗಳಾಂತ್ಯಕ್ಕೆ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರ ಕರ್ಮಭೂಮಿಯಾದ ಬಸವ ಕಲ್ಯಾಣದ ಥೇರ್ ಮೈದಾನದಲ್ಲಿ ಕನೇರಿ ಕಾಡಸಿದ್ದೇಶ್ವರ ಮಹಾಸ್ವಾಮೀಜಿಯವರ ನೇತೃತ್ವದಲ್ಲಿ ಬಸವಾದಿ ಶಿವಶರಣರ ಹಿಂದೂ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಎಂದು ರಾಜೇಶ್ವರ ಶ್ರೀಮಠದ ಪೂಜ್ಯ ಘನಲಿಂಗ ರುದ್ರಮುನಿ ಶಿವಾಚಾರ್ಯರು ತಿಳಿಸಿದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ರವಿವಾರ ಜಂಟಿಯಾಗಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿ, ಹರಿದು ಹಂಚಿ ಹೋಗುತ್ತಿರುವ ಹಿಂದೂ ಸಮಾಜವನ್ನು ಒಗ್ಗೂಡಿಸುವುದು ಹಾಗೂ ಅವರ ಮಕ್ಕಳಿಗೆ ಸಂಸ್ಕಾರ ಮತ್ತು ಸಂಸ್ಕೃತಿ ಕಲಿಸುವ ಉದ್ದೇಶದಿಂದ ಈ ಸಮಾವೇಶ ಅತ್ಯಂತ ಸೂಕ್ತವಾಗಿದೆ ಎಂದರು. ಬೀದರ್ ಜಿಲ್ಲಾ ಮಠಾಧೀಶರ ಒಕ್ಕೂಟ ಈ ಕಾರ್ಯಕ್ರಮ ಆಯೋಜಿಸಲಿದೆ ಎಂದು ತಿಳಿಸಿದರು. ಕಾಂಗ್ರೆಸ್ ಮುಖಂಡ ಗುಂಡೂರೆಡ್ಡಿ ಮಾತನಾಡಿ, ಕನೇರಿ ಶ್ರೀಗಳು ಈಗಾಗಲೇ ವಿಜಯಪುರ ಜಿಲ್ಲೆಯ ಬಬಲಾದಿಯಿಂದ ಬಸವಾದಿ ಶರಣರ ಹಿಂದೂ ಜಾಗೃತಿ ಸಮಾವೇಶ ಅಭಿಯಾನ ಆರಂಭಿಸಿದ್ದು, ಸೋಮವಾರ ಯಾದಗಿರಿ ಜಿಲ್ಲೆಯ ಶಹಾಪುರದಲ್ಲಿ ಈ ಅಭಿಯಾನ ಜರುಗಲಿದೆ. ಬಸವಣ್ಣನವರ ಕರ್ಮಭೂಮಿ ಬಸವ ಕಲ್ಯಾಣದಲ್ಲಿ ಜೂನ್ ಅಂತ್ಯದಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲು ಉದ್ದೇಶಿಸಲಾಗಿದ್ದು, ಬಸವಪರ ಸಂಘಟನೆಗಳನ್ನು ಸಹ ಈ ಕಾರ್ಯಕ್ರಮದಲ್ಲಿ ಮುಕ್ತವಾಗಿ ಆಹ್ವಾನಿಸಲಾಗುತ್ತದೆ ಎಂದರು. ಶ್ರೀಗಳು ಹೇಳಿದಂಥ ಶಿವಾಚಾರ್ಯರು ಹಿಂದೂ ಧರ್ಮೀಯರು ಒಂದೆಡೆ ಸೇರಿಸುವ ಒಂದೇ ಒಂದು ಉದ್ದೇಶ ಈ ಕಾರ್ಯಕ್ರಮದಾಗಿದೆ ಎಂದರು. ಸುದ್ದಿಗೋಷ್ಠಿಯಲ್ಲಿ ಹಿರೇನಾಗಾಂವದ ಪೂಜ್ಯ ಜಯಶಾಂತಲಿಂಗ ಮಹಾಸ್ವಾಮಿಗಳು, ಅಷ್ಟಗಿಯ ಪೂಜ್ಯ ನಿಜಲಿಂಗ ಶಿವಾಚಾರ್ಯರು, ಕಲ್ಲೂರದ ಪೂಜ್ಯ ಮೃತ್ಯುಂಜಯ ಶಿವಾಚಾರ್ಯರು, ಲಾಡ್ಗೇರಿಯ ಪೂಜ್ಯ ಗಂಗಾಧರ ಶಿವಾಚಾರ್ಯರು, ಸಿಂದನಗೇರದ ಪೂಜ್ಯ ಹೊನ್ನಲಿಂಗ ಮಹಾಸ್ವಾಮಿಗಳು, ಯದಲಾಪುರದ ಪೂಜ್ಯ ಶಿವಶಂಕರ ಶಿವಾಚಾರ್ಯರು, ಹುಡುಗಿ ವಿರಕ್ತ ಮಠದ ಪೂಜ್ಯ ಚೆನ್ನಮಲ್ಲ ಶಿವಸ್ವಾಮಿಗಳು, ಚಾಂಬೋಳದ ಪೂಜ್ಯ ರುದ್ರಮುನಿ ಶಿವಾಚಾರ್ಯರು, ಮಂಠಾಳದ ಪೂಜ್ಯ ಚನ್ನಬಸವ ಮಹಾಸ್ವಾಮಿಗಳು, ಖಟಕ್ ಚಿಂಚೋಳಿಯ ಬಸವಲಿಂಗ ಶಿವಾಚಾರ್ಯರು ಇದ್ದರು. ವಿಶೇಷವಾಗಿ ಇವತ್ತು ಪತ್ರಿಕಾಗೋಷ್ಠಿಯನ್ನು ಆಗಮಿಸಿರ್ತಕ್ಕಂಥ ಸರ್ವ ಪೂಜ್ಯರ ಒಂದು ಕಿರು ಪರಿಚಯವನ್ನು ತಮಗೆಲ್ಲರಿಗೂ ಕೂಡ ಪರಿಚಯ ಮಾಡಿಸ್ಕೊಡ್ತೀನಿ. ಶ್ರೀಮನ್ ನಿರಂಜನ ಬ್ರಹ್ಮಸ್ವರೂಪಿ ಜಯಶಾಂತಲಿಂಗ ಮಹಾಸ್ವಾಮಿಗಳು, ವಿರಕ್ತ ಮಠ ಹಿರೇನಾಗಾಂವ ಪರಮ ಪೂಜ್ಯರು ಈ ಪತ್ರಿಕಾಗೋಷ್ಠಿಯಲ್ಲಿ ಭಾಗಿಯಾಗಿದ್ದಾರೆ. ಅದೇ ರೀತಿ ಶತಸ್ಥಲ ಬ್ರಹ್ಮಿ ನಿಜಲಿಂಗ ಶಿವಾಚಾರ್ಯ ಮಹಾಸ್ವಾಮಿ. ತಮ್ಮೆಲ್ಲ ಪತ್ರಿಕಾ ಮಾಧ್ಯಮದವರಿಗೆ ಕೂಡ ಸ್ವಾಗತ ಬಯಸ್ತೇನೆ. ಇವತ್ತು ತಮ್ಮ ಪತ್ರಿಕಾ ಮಾಧ್ಯಮ ಮುಖಾಂತರ ನಾವು ಯಾಕೆ ನಿಮ್ಮ ಪತ್ರಿಕೆದವ್ರಿಗೆ ಕರೆಸಿದ್ದೇವೆ ಅಂದ್ರೆ, ಈ ಮುಂದಿನ ತಿಂಗಳು ಮುಗಿಯೋ ಹೊತ್ತಿಗೆ ಬಸವ ಕಲ್ಯಾಣದಲ್ಲಿ ಕಾಡಸಿದ್ದೇಶ್ವರ ಸ್ವಾಮಿ ಕನೇರಿ ಮಠ ಅವರ ನೇತೃತ್ವದಲ್ಲಿ ನಮ್ಮ ಜಿಲ್ಲೆಯ ಎಲ್ಲ ಮಠಾಧೀಶರ ಒಕ್ಕೂಟದ ಇವರ ಸಂಯೋಗದೊಂದಿಗೆ ಹಾಗೂ ಹಿಂದೂ ಪರ ಸಂಘಟನೆಯ ಎಲ್ಲ
ಪದಾಧಿಕಾರಿಗಳ ಸಂಘಟನೆದವರ ಸಂಯೋಗದೊಂದಿಗೆ ಬಸವ ಕಲ್ಯಾಣ ತೇರು ಮೈದಾನದಲ್ಲಿ ಬಸವಾದಿ ಶರಣರ ಹಿಂದೂ ಸಮಾವೇಶ ಬೃಹತ್ ಹಮ್ಮಿಕೊಳ್ಳಲಾಗಿದೆ. ಅದು ಎಲ್ಲ ಜಿಲ್ಲೆಯ ನಮ್ಮ ವಿಭಾಗದ ಎಲ್ಲ ಕಡೆಯಿಂದ ಹಿಂದೂ ಪರ ಸ್ವಾಮೀಜಿಯವರು ಹಿಂದೂ ಸಂಘಟನೆದವ್ರಿಗೆ ಆಹ್ವಾನ ಮಾಡ್ಲಿಕ್ಕೆ ಅವರಿಗೆಲ್ಲ ಮೆಸೇಜ್ ಕೊಡ್ಲಿಕ್ಕೆ ತಮ್ಮ ಮುಖಾಂತರ ಕೊಡೋಣ ಅಂತೇಳಿ ಇವತ್ತು ನಾವು ಕರೆಸಿದ್ದೀವಿ. ಇದಕ್ಕೆ ಎಲ್ಲ ಮುಂದೆ ನಮ್ಮ ಕನ್ನೇರಿ ಸ್ವಾಮಿಯವರಿಗೆ ಕೇಳಿ ಯಾವ ತಾರೀಕು ಅಂತ ಕರೆಕ್ಟ್ ನಿಶ್ಚಯ ಮಾಡಿ ಅದಕ್ಕೆ ನಾವು ಮತ್ತೊಂದು ಸಲ ತಮ್ಮ ಮುಖಾಂತರ ಎಲ್ಲರಿಗೂ ಹೇಳಕ್ಕೆ ಬಯಸ್ತೀವಿ. ಮುಂದಿನ ತಿಂಗಳು ಬಂತಿನಾಗ ಮಾಡ್ತೀವಿ. ಆ ಕರೆಕ್ಟ್ ಡೇಟ್ ಇನ್ನೊಂದು ಸಲ ಎಲ್ಲ ಗುರುಗಳು ಸೇರಿ ಎಲ್ಲರ ಜೊತೆ ಮಾತಾಡಿ ಒಂದು ತಮ್ಮ ಮುಖಾಂತರ ಡೇಟ್ ಕೊಡ್ತೀವಿ. ಈಗ ಮುಂದೆ ಹಲವಾರು ಹಾಕೊಂಡು ಮಾತಾಡ್ತೀವಿ. ಪತ್ರಿಕಾ ಸಭೆಯನ್ನು ಕರೆದಿರುವಂಥ ಉದ್ದೇಶ ಏನು ಅಂದರೆ, ಮುಂಬರುವಂತಹ ತಿಂಗಳಲ್ಲಿ ಕನ್ನೇರಿ ಸ್ವಾಮೀಜಿಯವರ ಬಸವಾದಿ ಶರಣರ ಹಿಂದೂ ಸಮಾವೇಶವನ್ನು ಬಸವ ಕಲ್ಯಾಣದಲ್ಲಿ ಬಹಳ ಅರ್ಥಪೂರ್ವಕವಾಗಿ ನಡೆಸಬೇಕು ಅಂತಕ್ಕಂಥ ಭಾವದಿಂದ ಬೀದರ್ ಜಿಲ್ಲೆಯ ಎಲ್ಲ ಮಠಾಧೀಶರು ಈ ಒಂದು ನಿರ್ಣಯಕ್ಕೆ ಬಂದಿದ್ದೇವೆ. ಅದರ ಜೊತೆಗೇ ಅನೇಕ ಸಮಾಜದ ಮುಖಂಡರು, ಅನುಭಾವಿಗಳು, ಚಿಂತಕರು ಎಲ್ಲರೂ ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಅಂತಕ್ಕಂಥ ಭಾವ. ಹೀಗಾಗಿ ಉದ್ದೇಶ ಏನು ಅಂತ ಕೇಳಿದ್ರೆ, ಅಖಂಡ ಹಿಂದುತ್ವವನ್ನು ಎಲ್ಲರಿಗೂ ಕೂಡ ತಿಳಿಸುವಂಥ ಕಾರ್ಯವನ್ನು ಎಲ್ಲ ಜಿಲ್ಲೆಗಳಲ್ಲಿ ಕನ್ನೇರಿ ಸ್ವಾಮೀಜಿಯವರು ಮಾಡ್ತಾ ಬರ್ತಾ ಇದ್ದಾರೆ. ಹೀಗಾಗಿ ಆ ಎಲ್ಲ ಜಾತಿ ಮತ ಪಂಥ ಭೇದ ಭಾವವನ್ನು ಮರೆತು ನಾವೆಲ್ಲರೂ ಕೂಡ ಹಿಂದೂ, ನಾವೆಲ್ಲರೂ ಬಂದು, ನಾವೆಲ್ಲರೂ ಒಂದು ಅಂತಕ್ಕಂಥ ಸಂಕೇತ ಕೊಡುವಂಥದ್ದೇ ಬಸವಾದಿ ಶರಣರ ಹಿಂದೂ ಸಮಾವೇಶ. ಆ ಸಮಾವೇಶವನ್ನು ಮುಂದಿನ ತಿಂಗಳಲ್ಲಿ ಬಹಳ ಅರ್ಥಪೂರ್ವಕವಾಗಿ ಮಾಡಬೇಕು ಅಂತಕ್ಕಂಥ ಹಂಬಲ. ಹೀಗಾಗಿ ಈ ಒಂದು ಪತ್ರಿಕಾ ಪ್ರಕಟಣೆ ಮೂಲಕ ತಿಳಿಸುವುದೇನೆಂದರೆ, ಇದಕ್ಕೆ ತಾವೆಲ್ಲರೂ ಕೂಡ ಒಂದು ಹನಿ ಮಸಿ ಕೋಟಿ ತಲೆ ಬಿಸಿ ಅನ್ನುವ ಹಾಗೆ ತಮ್ಮೆಲ್ಲ ಪತ್ರಿಕಾ ಬಳಗದವರು ಇನ್ನೂ ಎತ್ತರ ಮಟ್ಟಕ್ಕೆ ಬೆಳಿಬೇಕಾಗಿತ್ತಂದರೆ ಪತ್ರಕರ್ತರ ಸಹಕಾರ ಭಾಳ ದೊಡ್ಡದು. ಹೀಗಾಗಿ ಎಲ್ಲರ ಒಕ್ಕೊರಲಿನಿಂದ ಈ ಒಂದು ಸಂದೇಶವನ್ನು ಕೊಡ್ತಾ ಇದ್ದೀವಿ. ಬಸವಾದಿ ಶರಣರ ಹಿಂದೂ ಸಮಾವೇಶ ಭಾಳ ಅರ್ಥಪೂರ್ವಕವಾಗಿ ಬಸವ ಕಲ್ಯಾಣದಲ್ಲಿ ಮಾಡಬೇಕು ಅಂತಕ್ಕಂಥ ಹಂಬಲ ಇರುವುದರಿಂದ ತಮ್ಮೆಲ್ಲರ ಸಹಕಾರ ಎಲ್ಲ ಮಠಾಧೀಶರಿಗೆ, ನಾಡಿನ ಎಲ್ಲ ಚಿಂತಕರಿಗೆ ಇರಬೇಕು ಅಂತ ನನ್ನ ಒಂದು ಪತ್ರಿಕಾ ಪ್ರಕಟಣೆ ಮೂಲಕ ಒಂದು ವಿನಂತಿಯನ್ನು ಮಾಡ್ತಾ ಇದ್ದೇವೆ. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಕಾರ್ಯಕ್ರಮಗಳಾದ ಪಂಚ ಗ್ಯಾರಂಟಿ ಯೋಜನೆಗಳಿಂದ ಜಿಲ್ಲೆಯ ಯಾವೊಬ್ಬ ಫಲಾನುಭವಿಯೂ ಹೊರಗುಳಿಯದಂತೆ ಎಚ್ಚರ ವಹಿಸಬೇಕು. ಅರ್ಹರಿರುವ ಪ್ರತಿಯೊಬ್ಬ ಫಲಾನುಭವಿಗೂ ಸರ್ಕಾರದ ಸೌಲಭ್ಯಗಳು ತಲುಪಿಸುವ ಅಗತ್ಯ ಕ್ರಮ ವಹಿಸುವಂತೆ ಅಧಿಕಾರಿಗಳಿಗೆ ಜಿಲ್ಲಾ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಅಮೃತರಾವ್ ಚಿಮ್ಕೋಡೆ ಸೂಚಿಸಿದರು. ಸೋಮವಾರ ಇಲ್ಲಿಯ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಗ್ಯಾರಂಟಿ ಯೋಜನೆಗಳ ಜಿಲ್ಲಾ ಮಟ್ಟದ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಜಿಲ್ಲೆಯ ಎಲ್ಲ ಬಸ್ ನಿಲ್ದಾಣಗಳಲ್ಲಿ ಕುಡಿಯುವ ನೀರು ಮತ್ತು ಸ್ವಚ್ಛತೆಯ ಬಗ್ಗೆ ಅನೇಕ ದೂರುಗಳು ಬರುತ್ತಿದ್ದು, ವಿಭಾಗೀಯ ನಿಯಂತ್ರಣಾಧಿಕಾರಿ ಕ್ರಮ ವಹಿಸಬೇಕು. ಆಹಾರ ಇಲಾಖೆಯಲ್ಲಿ ಪಡಿತರ ವಿತರಿಸುವ ಅಂಗಡಿಗಳಲ್ಲಿ ಬೇಸಿಗೆ ಕಾಲ ಇರುವುದರಿಂದ ಕುಡಿಯುವ ನೀರು ಹಾಗೂ ನೆರಳಿನ ವ್ಯವಸ್ಥೆ ಮಾಡಿ ಸಾಧ್ಯವಾದರೆ ಪಡಿತರ ವಿತರಿಸುವ ವೇಳೆ ಬದಲಾಯಿಸಿಕೊಳ್ಳುವಂತೆ ನೋಡಿಕೊಳ್ಳುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಈ ಸಭೆಯಲ್ಲಿ ಜಿಲ್ಲಾ ಪಂಚಾಯತ್ ಉಪ ಕಾರ್ಯದರ್ಶಿಗಳಾದ ಶರಣಬಸಪ್ಪ ಕೋಟಪ್ಪಗೋಳ್, ಮುಖ್ಯ ಯೋಜನಾಧಿಕಾರಿ ಕಿಶೋರ್ ದುಬೆ, ಆಹಾರ ಇಲಾಖೆಯ ಉಪನಿರ್ದೇಶಕ ಪ್ರವೀಣ್ ಬರ್ಗಲ್, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕ ಶ್ರೀಧರ್ ಜಸ್ಕಾಂ, ಕಾರ್ಯಪಾಲಕ ಅಭಿಯಂತರರಾದ ರಮೇಶ್ ಪಾಟೀಲ್, ಗ್ಯಾರಂಟಿ ಯೋಜನೆಯ ತಾಲೂಕಾ ಅಧ್ಯಕ್ಷರು ಹಾಗೂ ಸದಸ್ಯರು ಸೇರಿದಂತೆ ಜಿಲ್ಲಾ ಹಾಗೂ ತಾಲೂಕಾ ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು. ವಾಲ್ದೊಡ್ಡಿ ಗ್ರಾಮದಲ್ಲಿರುವ ಸ್ಮಶಾನ ಭೂಮಿ ಹಾಗೂ ಸರ್ಕಾರಿ ಭೂಮಿಯನ್ನು ಅತಿಕ್ರಮಣ ಮಾಡಿ ಇಡೀ ಗ್ರಾಮದ ಜನರಿಗೆ ದೌರ್ಜನ್ಯ ಎಸಗುತ್ತಿರುವ ಕರ್ನಾಟಕ ಭೀಮಸೇನೆ ರಾಜ್ಯ ಕಾರ್ಯಾಧ್ಯಕ್ಷ ವಿಷ್ಣುವರ್ಧನ್ ವಾಲ್ದೊಡ್ಡಿ ಅವರ ಸಹೋದರ ಹರ್ಷವರ್ಧನ್ ವಾಲ್ದೊಡ್ಡಿ ಹಾಗೂ ಅವರ ತಂದೆ ಗುರಪ್ಪ ವಾಲ್ದೊಡ್ಡಿ ಅವರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕೆಂದು ಗಾದ್ಗಿ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯ ಕಾಶಿನಾಥ್ ಒತ್ತಾಯಿಸಿದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಭಾನುವಾರ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿ, ಕಳೆದ 5 ವರ್ಷಗಳ ಹಿಂದೆ ತಾನು ಹರ್ಷವರ್ಧನ್ ವಾಲ್ದೊಡ್ಡಿ ಅವರ ವಿರುದ್ಧ ಸ್ಪರ್ಧಿಸಿ ಗಾದ್ಗಿ ಗ್ರಾಮ ಪಂಚಾಯತ್ ಸದಸ್ಯನಾಗಿ ಆಯ್ಕೆಯಾದೆ. ಆಗಿನಿಂದ ನನ್ನ ಹಾಗೂ ನನ್ನ ಕುಟುಂಬದ ವಿರುದ್ಧ ದ್ವೇಷ ತೀರಿಸಿಕೊಳ್ಳಲು ಯತ್ನಿಸುತ್ತಿದ್ದಾರೆ. ಕೊನೆಗೆ ತನ್ನ ತಂಗಿ ಕಾಂಚನಾಗೆ ಸುಳ್ಳು ಹೇಳಿ ಮೋಸದಿಂದ 2017ರಲ್ಲಿ ವಿಷ್ಣುವರ್ಧನ ಮದುವೆಯಾದರು. ವಿಪರೀತ ಕಿರುಕುಳ ಕೊಟ್ಟ ಪರಿಣಾಮ 2022ರಲ್ಲಿ ನನ್ನ ತಂಗಿ ಸದ್ಯ ನಮ್ಮ ಮನೆಯಲ್ಲಿದ್ದಾಳೆ. ಹೀಗೆ ಇವರು ಸಂಬಂಧಿಕರೊಂದಿಗೆ ಜಗಳ, ಗ್ರಾಮದಲ್ಲಿ ಎಲ್ಲರೊಂದಿಗೆ ಕಿರಿಕಿರಿ ಮಾಡುವುದು ಇವರ ನಿತ್ಯದ ರೂಢಿಯಾಗಿದೆ ಎಂದರು.
ಸಂಘಟನೆ ಹೆಸರು ಹೇಳಿಕೊಂಡು ಅನ್ಯಾಯ, ದೌರ್ಜನ್ಯ, ದಬ್ಬಾಳಿಕೆ ಎಸಗುತ್ತಿರುವ ವಿಷ್ಣುವರ್ಧನ್ ಅವರ ವಿರುದ್ಧ ಚೌವಾರ ಪೊಲೀಸ್ ಠಾಣೆಯಲ್ಲಿ ಕಳೆದ 10 ತಿಂಗಳ ಹಿಂದೆ ದೂರು ದಾಖಲಿಸಲಾಗಿದ್ದಾಗ ಆಗಿನ PSI, CPI ಅವರು ಯಾವುದೇ ಕ್ರಮ ಕೈಗೊಂಡಿಲ್ಲ. ಈ ವಿಚಾರವಾಗಿ ನಮ್ಮ ತಂಗಿ ಮೇಲಾದ ಅನ್ಯಾಯದ ವಿರುದ್ಧ ದೂರು ನೀಡಲು ಮಹಿಳಾ ಪೊಲೀಸ್ ಠಾಣೆಗೆ ದೂರು ದಾಖಲಿಸಲಾಗಿತ್ತು. ಅಲ್ಲಿಯೂ ನ್ಯಾಯ ಸಿಕ್ಕಿಲ್ಲ. ಪುನಃ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಲ್ಲಿಗೆ ಹೋಗಿ ದೂರು ನೀಡಿದಾಗಲೂ ಇಲ್ಲದೊಂದು ಸಬೂಬು ಹೇಳಿ ಚೌವಾರ ಪೊಲೀಸರು ಸಹಕರಿಸಲಿಲ್ಲ ಎಂದು ಅಸಮಾಧಾನ ಹೊರಹಾಕಿದರು. ನೊಂದ ಯುವತಿ ಕಾಂಚನ ಈ ಸಂದರ್ಭದಲ್ಲಿ ಮಾತನಾಡಿ, ನನ್ನನ್ನು ಮೋಸದಿಂದ ವಂಚಿಸಿ 2012ರಲ್ಲಿ ವಿಷ್ಣುವರ್ಧನ್ ಮದುವೆಯಾದರು. ನಿತ್ಯ ಹೊಡೆಯುವುದು, ಬಡಿಯುವುದು, ಹಿಂಸೆ ನೀಡುವುದು ಒಂದಲ್ಲ ಎರಡಲ್ಲ, ನಿತ್ಯ ವಧೆಯುವುದು ನನ್ನ ಕಾಯಕವಾಗಿ ಬಿಟ್ಟಿತ್ತು. ನನ್ನ ಕಾರ್ಮಿಕ ಇಲಾಖೆಯಲ್ಲಿ ಸೇವೆ ಸಲ್ಲಿಸುತ್ತಿರುವಾಗಲೇ ಪುಸ್ಲಾಯಿಸಿ ರಿಜಿಸ್ಟರ್ ಮದುವೆಯಾದರು. ಮೊದಲು ಮದುವೆಯಾಗಿತ್ತು, ಅದು ವಿಚ್ಛೇದನ ಆಗಿದೆ ಎಂದು ಸುಳ್ಳು ಹೇಳಿ ಮೋಸದಿಂದ ವಿವಾಹವಾಗಿದ್ದರು. ನಾನು ಹಣ ಕೊಟ್ಟಾಗ ಸುಮ್ಮನಿರುವುದು, ಇಲ್ಲವಾದಾಗ ಹಿಂಸೆ ನೀಡುವುದು ಅವರ ದೈನಂದಿನ ಚಾಳಿಯಾಗಿತ್ತು. ಅವರಿಗೆ ಬಟ್ಟೆ, ಬರೆ, ಕಾರು ಎಲ್ಲವನ್ನು ನನ್ನ ಸಂಬಳದಲ್ಲಿ ಕೊಡಿಸಿದ್ದರೂ ನನ್ನ ಪಾಲಿಗೆ ಬಂದಿದ್ದು ಬರೀ ಹಿಂಸೆ ಮಾತ್ರ. ಇದನ್ನು ತಾಳಲಾರದೆ 2022ರಲ್ಲಿ ತವರು ಮನೆಗೆ ಬಂದೆ. ಹೀಗೆ ಮೋಸ ಮಾಡಿ ನನ್ನ ಜೀವನ ಹಾಳು ಮಾಡಿ ನರಕಮಯ ಮಾಡಿದ ವಿಷ್ಣುವರ್ಧನ್ ವಿರುದ್ಧ ಕಠಿಣ ಕ್ರಮ ಜರುಗಿಸಬೇಕೆಂದು ಕಾಂಚನ ಒತ್ತಾಯಿಸಿದರು. ವಿಷ್ಣುವರ್ಧನ, ಹರ್ಷವರ್ಧನ ಹಾಗೂ ಗುರಪ್ಪ ಮೂವರು ತನ್ನ ತಂದೆ ಹಾಗೂ ಇಬ್ಬರು ಮಕ್ಕಳು ಕೂಡಿ ಭೂ ಕಬಳಿಸೋದು ಒಂದು ಕಾಯಕ ಆಗಿರುತ್ತೆ. ವಿಷ್ಣುವರ್ಧನ, ಹರ್ಷವರ್ಧನ, ಗುರಪ್ಪ ವರ್ಧನ. ಅವ್ರದ್ದು ಏನದಂದ್ರೆ ಭೂ ಕಬಳಿಸೋದು ಅವ್ರದ್ದೊಂದು ಕಾಯಕ ಆಗಿರುತ್ತೆ ಸರ್. 1995ರಾಗ ನಮ್ಮ ತಾಯಾರು ಖರೀದಿ ಮಾಡಿದ್ದು 25-26 ವರ್ಷ ಕೆಳಗಡೆ ನಮ್ಮ ತಾಯಾರು ಖರೀದಿ ಮಾಡಿದ್ದು ಒಂದು ಪ್ಲಾಟ್ ಆಗಿರ್ತದೆ. ಆ ಪ್ಲಾಟ್ದಾಗ ನಾವು ಮೊದಲೊಂದು ಮನೆ ಇರ್ತದೆ ಸರ್ ನಮ್ಮದು. ಅದು ಬಿದ್ದ ತಕ್ಷಣ ವಿಜಯಲಕ್ಷ್ಮಿ ಅಂತ ಅದು ನಮ್ಮ ಮನೆ ಸ್ವಲ್ಪ ಸಿಡಿ ಇರ್ತದೆ ಸರ್, ಬಿದ್ದಿರ್ತದ. ಮನೆ ರಿಪೇರಿ ಮಾಡ್ಕೊಂಡು ಸ್ವಲ್ಪ ಮನೆ ದುರಸ್ತಿ ಮಾಡ್ಕೊಂಡು ಸರಿಯಾಗಿ ಕಟ್ಕೊಂಬರ ಅಂತ ಹೋದ್ರೆ ಅಕ್ರಮವಾಗಿ ಪ್ರವೇಶ ಮಾಡ್ತಾರೆ ಸರ್. ಅದು ಪ್ರವೇಶ ಮಾಡಿ ನಮ್ಮ ಮೇಲೆ ಹಲ್ಲೆ ಮಾಡಿ ನಮ್ಮ ಮೇಲೆ ಏನದ ಮನೆ ಕಟ್ಲತ್ತರಿಂದ ತಡೆ ಹಿಡಿತಾರೆ. ತಡೆ ಹಿಡಿದಾಗ ಏನದ ಅಂತಂದ್ರೆ 3/6/2025ರಾಗ ಚೌವಾರ ಪೊಲೀಸ್ ಸ್ಟೇಷನ್ದಲ್ಲಿ ಕಂಪ್ಲೇಂಟ್ ಮಾಡಿರ್ತೇವೆ ಸರ್. ಹೌದು ಸರ್, ನಾವು ಚೌವಾರ ಪೊಲೀಸ್ ಸ್ಟೇಷನ್ದಾಗ ಕಂಪ್ಲೇಂಟ್ ಮಾಡಿರ್ತೇವೆ. ಅದೇನು ದೊಡ್ಡ ಪ್ರಕರಣ ಆಗಿರಲ್ಲ. ನಮ್ಮೆಲ್ಲ ಅವರು ಅಕ್ರಮವಾಗಿ ಪ್ರವೇಶ ಮಾಡಿದಾಗ ಪೊಲೀಸರು ಯಾವುದೇ ರೀತಿ ಅದಕ್ಕೆ ಏನದಂದ್ರೆ ಆ್ಯಕ್ಷನ್ ತೊಗೊಂಬಲ್ಲ. ಅವರು ಒಂದು 8-9 ತಿಂಗಳ ನಂತರ ಸತಸ್ತಾರೆ ಸರ್. ಇವತ್ತು ಬರೀ ನಾಳೆ ಬರೀ ಅಂತಂದು ಅಲ್ಲಿ PSI ಅವರು ಸತಸ್ತಾರೆ ಸರ್. ಸರ್ಕಲ್ PSI, CPI ಮತ್ತು PSI ಇಬ್ಬರು ಸತಸ್ತಾ ಇದ್ದಾಗ ನಾವು SP ಸಾಬ್ರ ಬಳಿಗೆ ಹೋದಾಗ SP ಸಾಬ್ರು 4 ಸರ್ತಿ ಹೇಳಿರ್ತಾರೆ ಅವ್ರಿಗೆ ಚಾರ್ಜ್ ಶೀಟ್ ಹಾಕಿಲ್ಲ ಅವರಿಗೆ, ಅವ್ರಿಗೆ ಯಾಕೆ ಆ್ಯಕ್ಷನ್ ತೊಗೊಂಡಿಲ್ಲ ಅಂತಂದು. ಆದ್ರೂ ಅವರು ಮೇಡಮ್ ಕೇಳ್ತಾ ಇಲ್ಲ ಮತ್ತು ಚಾರ್ಜ್ ಶೀಟ್ ಮಾಡ್ತಾಯಿಲ್ಲ. ಚಾರ್ಜ್ ಶೀಟ್ ಮಾಡಿದ್ರು 9 ತಿಂಗಳ ನಂತರ ಚಾರ್ಜ್ ಶೀಟ್ ಮಾಡ್ಯಾರ ಸರ್. ಮತ್ತು ಅವ್ರಿಗೆ ಏನು ಠಾಣಕ್ಕೆ ಕರೆಸಿಲ್ಲ, ಯಾವುದೇ ರೀತಿ ಅವ್ರಿಗೆ ಅವ್ರ ಮೇಲೆ ಕ್ರಮ ಕೈಗೊಂಡಿಲ್ಲ ಸರ್ ಅವರು. ಇದೇ ರೀತಿ ನಮ್ಮ ಗ್ರಾಮಸ್ಥರು ಪ್ರತಿಯೊಬ್ಬರು ಅದೇ ರೀತಿ ಸಮಸ್ಯೆ ಆಗಲ್ಲ. ತಸ್ಲೀಂ ಮೇಡಮ್ ಅಂತಿದ್ದರು PSI ಅವರು, CPI ಹಿರೇಮಠ ಅಂತಿದ್ದರು. ನಮ್ದು ಒಬ್ಬರದೇ ಸಮಸ್ಯೆ ಅಂತಿಲ್ಲ, ಪ್ರತಿಯೊಬ್ಬರು ನಮ್ಮ ಗ್ರಾಮದಾಗ ಇದೇ ರೀತಿ ಅನ್ಯಾಯ ಆಗ್ಲತ್ತ ಸರ್. ಮತ್ತು ನಮ್ದು ಏನದ ಅಂತಂದ್ರೆ ಪೊಲೀಸ್ ಪೂರ ಅವ್ರದ್ದು ಏನದಂತಂದ್ರೆ ಫೇವರ್ದಾಗ ಕೆಲಸ ಮಾಡ್ತಾರೆ ಚೌವಾರ ಪೊಲೀಸ್ ಸ್ಟೇಷನ್ದವ್ರು. ವಿಷ್ಣುವರ್ಧನ ಮತ್ತು ಗುರಪ್ಪ, ಹರ್ಷವರ್ಧನ್ ಅವ್ರ ಫೇವರ್ದಾಗ ಕೆಲಸ ಮಾಡ್ತಾರೆ. SP ಸಾಬ್ರಿಗೆ ಕೊನಾದ SP ಸಾಬ್ರ ಬಳಿಗೆ ಒಂದು 2 ಸರ್ತಿ ಹೋಗಿದ್ದೇವೆ. SP ಸಾಬ್ರು ಒಂದು 4-5 ಸರ್ತಿ PSI ಮೇಡಮ್ ಅವ್ರಿಗೆ ಹೇಳ್ಯಾರ, ಇದೇನು ರಾಜಕೀಯ ಕುತಂತ್ರನೋ ಅಥವಾ ದುಡ್ಡಿನ ಆಮಿಷನೋ ಗೊತ್ತಿಲ್ಲ, ಇದು ದುಡ್ಡಿನ ಮರೆ ಹೋಗ್ತಾ ಇದ್ದಿರ್ಬೇಕಂತ ನಮ್ಗೆ ಅನಿಸ್ತದ. ನಮ್ದು ಒಂದು ಸಮಸ್ಯೆ ಅದ. ಯಾಕಂದ್ರೆ ದುಡ್ಡಂತೂ ಭಾಳ ಮಾಡ್ಕೊಂಡಾರ. 3 ತಂದೆ ಇಬ್ಬರು ಮಕ್ಕಳು ಕುಂತು ಹುಕ್ಷಡೆ ಜಾಗಗಳು ಕಬ್ಜೆ ಮಾಡೋದು, ಕಬಳಿಸ್ಕೊಡೋದು, ಮಂದಿ ಮೇಲೆ ದೌರ್ಜನ್ಯ ಮಾಡೋದು, ರೌಡಿಜ ಮಾಡೋದು, ಈ ರೀತಿ ಮಾಡಿ ದುಡ್ಡು ಮಾಡ್ಕೊಂಡಾರ ಅವರು. ದುಡ್ಡಿನ ದುಡ್ಡಿಂದ ಆಸೆಗಾಗಿ ಮಾಡ್ತಿದ್ದಿರಬೇಕು ಅಥವಾ ಅವ್ರ ರಾಜಕೀಯದ ಹಿಂದರ ಬ್ಯಾಕ್ಗ್ರೌಂಡ್ ರಾಜಕೀಯ ಸಪೋರ್ಟ್ ಇದ್ದಿರ್ಬೇಕಂತ ನಮ್ಗೆ ಅನಿಸ್ತದ. ಇವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು. ಮತ್ತು ದಲಿತರ ಮೇಲೆ ದೌರ್ಜನ್ಯ ಅಂತಂದು ಅವರೇ ಹೇಳ್ತಾರೆ. ಒಂದು ಸಂಘಟನೆ ನೆಪ ಇಟ್ಕೊಂಡು ಆ ಸಂಘಟನೆ ಸಾರ್ವಜನಿಕರಾಗಿರ್ಬೇಕು ರೀ. ನಮ್ಮ ಅಭಿಪ್ರಾಯ ಪ್ರಕಾರ, ನಮ್ಮ ಅನಿಸಿಕೆ ಪ್ರಕಾರ ಆ ಸಂಘಟನೆ ಅವ್ರ ಮನೆ ವೈಯಕ್ತಿಕ ವಿಷಯಕ್ಕಾಗಿ ಬಳಸ್ಕೊಳ್ತಾರೆ. 2014 ಕಾರ್ಮಿಕ ಇಲಾಖೆದಾಗ ಆ್ಯಸ್ ಅ ಡಾಟಾ ಎಂಟ್ರಿ ಆಪ್ರೇಟರ್ ಆಗಿ ಕೆಲಸ ಮಾಡ್ತಿದ್ದೆ. ಆವಾಗ ನಂಗೆ ಆಫೀಸ್ಗೆಲ್ಲ ಬಂದು ಬ್ಲ್ಯಾಕ್ ಮೇಲ್ ಮಾಡಿ ನಿಮ್ಗೆ ಹಂಗೆ ಮಾಡ್ತೆ, ಹಿಂಗೆ ಮಾಡ್ತೆ, ನಿನ್ನ ವಿರುದ್ಧ ಕಂಪ್ಲೇಂಟ್ ಮಾಡ್ತೆ,
ನೀ ಭ್ರಷ್ಟಾಚಾರ ಇದ್ರಿ, ನಿನ್ನ ಹತ್ರ ನೀ ದುಡ್ಡು ತೊಗೊಂಡಿರೋ, ನನ್ನ ಹತ್ರ ವಿಡಿಯೋ ಅದ, ಆಡಿಯೋ ಅದ, ನೀ ಮಾತಾಡಿದ್ದು, ದುಡ್ಡು ಕೇಳಿದ್ದು, ಆ ಥರ ಎಲ್ಲ ಬ್ಲ್ಯಾಕ್ ಮೇಲ್ ಮಾಡಿ ನನಗೆ ಹಿಂಸೆ ಕೊಟ್ಟು ಗಾಡಿ ಎಲ್ಲಂದ್ರೆ ಅಲ್ಲೇ ಹಿಡಿದು ನಂದು ಕೀಲಿ ಕಸ್ಕೊಂಬೋದು, ಮತ್ತು ಕೀಲಿ ಕಸ್ಕೋಬೇಕು, ಮತ್ತು ದುಡ್ಡಿನ ಡಿಮ್ಯಾಂಡ್ ಇಡಬೇಕು. ಅವ್ರ ಫ್ರೆಂಡ್ಸು ಅವ್ರ ಜೊತೆ ಎಷ್ಟು ಜನ ಇರ್ತಾರೆ ನೋಡ್ರಿ, ಅವರೆಲ್ಲ ನಮ್ಮ ಆಫೀಸ್ ಬಂದು ನನ್ನ ಹತ್ರ ದುಡ್ಡು ಕೇಳಬೇಕು, ದುಡ್ಡು ಇಸ್ಕೊಂಡು ಹೋಗ್ಬೇಕು. ಏನಾರ ಪ್ರೋಗ್ರಾಮ್ ಮಾಡತ್ತೇವು, ನಮ್ಮ ಸಂಘಟನೆ ಅದ, ಸಂಘಟನೆ ಓಪನಿಂಗ್ ಮಾಡ್ತೇವೆ. 2017 ಅಂಬೇಡ್ಕರ್ ಸೇನೆ ಅಂತಂತ ಒಂದು ಸಂಘಟನೆ ತೆಗ್ದಿದ್ರು ರೀ. 2017 ಅದು ಓಪನಿಂಗ್ ಆಯಿತು. ಆವಾಗಿದ್ರೆ ಅದು ಓಪನಿಂಗ್ ಮಾಡೋ ಸಲುವಾಗಿ ಭೀ ನನ್ನ ಹತ್ರನೇ ದುಡ್ಡು ತೊಗೊಂಡು ಓಪನಿಂಗ್ ಮಾಡಿದ್ರು. ಇಲ್ಲ ಅಂತಂದ್ರೆ ಟಾರ್ಚರ್ ಮಾಡ್ಬೇಕ್ರಿ, ದುಡ್ಡು ಕೊಡೋದು ಹೋದ್ರು. ಇನ್ನು ಆಫೀಸ್ದಾಗ ಬಂದು ನೀ ಕೆಳಗೆ ಬಾ, ಇಲ್ಲಾಂದ್ರೆ ನಾನೇ ಮೇಲೆ ಬರ್ತೀನಿ ಅಂತಂದು ಬ್ಲ್ಯಾಕ್ ಮೇಲ್ ಮಾಡ್ಬೇಕ್ರಿ. ಫಸ್ಟಿಗೆ ಅವರು ನಾನು ಬೇಡಿಕೆ ಇಟ್ಟಿರೋ ದುಡ್ಡಿಗೆ ಮಾತ್ರ. ಹಾಂ ಹೇಳ್ತೀನಿ ಕೇಳ್ರಿ. 2017 ಫಸ್ಟಿಗೆ ದುಡ್ಡಿನ ಡಿಮ್ಯಾಂಡ್ ಅಷ್ಟೇ ಇಟ್ಟರು. ಆಮೇಲಿಂದ ಏನಾದ್ರು ನೀ ನನಗೆ ಮದುವೆ ಆಗ್ಬೇಕಂತಲತ್ರು. ಈ ಆಲ್ರೆಡಿ ಮ್ಯಾರಿಡ್ ಇದ್ದರು. ಅವ್ರದ್ದು ಏನೋ ಸಮಸ್ಯೆ ನಡೆದಿತ್ತು, ಬ್ರೇಕಪ್ ಏನೋ ಆಗಿತ್ತು. ಒಂದು ಮಗು ಇತ್ತು, ಬ್ರೇಕಪ್ ಆಯಿತು. ಆ ಮಗುನೂ ನಾನು ಕೊಟ್ಟಿಲ್ಲ. ಈಗ ಆಕಿನ ವಿಡಿಯೋ ನೋಡು, ಆಕಿನ ಆಡಿಯೋ ನೋಡು ಅಂತಂತಿಬಿತ್ತು. ಮುಸ್ಲಿಂ ಹುಡುಗ ಹುಡ್ದು ಅವ್ನ ಬ್ಲಡ್ ತಗೊಂಡು ಇವ್ನು ವೈಟ್ ಶರ್ಟ್ ಇರ್ತಾವಲ್ಲ ರೀ, ಎನಿ ಟೈಮ್ ಇದೇ ಮೀಡಿಯಾದಾಗ ಎಷ್ಟೋ ಸಾರಿ ಅವ್ರ ವಿಡಿಯೋಸ್ ನಾನು ನೋಡ್ತೀನಿ, ಫಾಲೋ ಅಪ್ ಮಾಡ್ತೀನಿ, ಬಿಟ್ಟರೆ ಭೀ ಇವಾಗ ಫಾಲೋ ಅಪ್ ಮಾಡ್ತೀನಿ ರೀ. ಇದೇ ಮೀಡಿಯಾದಾಗ ಕುಂತು ಎಷ್ಟೋ ಅವ್ರದ್ದು ಬ್ಲಡ್ ಎಲ್ಲ ಅವ್ರ ಮೈಗೆ ಹಚ್ಕೊಂಡು ಮತ್ತು ಪೊಲೀಸ್ ಸ್ಟೇಷನ್ಗೆ ಹೋಗಿ ಇವರು ರಹೀಮ್ ಖಾನ ಇವ್ರಿಗೆ ಸಪೋರ್ಟ್ ಮಾಡ್ತಾರೆ. ಬೀದರ್ದಾಗ ಮುಸ್ಲಿಂ MLA ಇದ್ದಿನ ಕಡೆ ಮುಸ್ಲಿಮರಿಗೆ ಸಪೋರ್ಟ್ ಮಾಡ್ತಾನಂತಂದು ಆ ಪ್ರಕರಣದಾಗ ಇವ್ರಿಗೆ ಭೀ ತೊಗೊಂಡ್ರು ರೀ. ಬೀದರ್ MLAಗೂ ತೊಗೊಂಡ್ರು. ಮುಸ್ಲಿಮರಿಗೆ ಸಪೋರ್ಟ್ ಮಾಡ್ತಾರೆ ಇವರು, ನಮ್ಮ ದಲಿತರ ಪರ ಇಲ್ಲ. ಅವ್ರಿಗೆ ಏನಾರ ಬಂತು ಅಂತಂದ್ರೆ ಈಗ ದಲಿತರಿಗೆ ಎತ್ತು ಕಟ್ತಾರೆ ರೀ. ಅವ್ರ ಪರ್ಸನಲ್ ಪ್ರಾಬ್ಲಮ್ ಇದ್ರು ಭೀ ಇಡೀ ದಲಿತ ಸಮುದಾಯ ಅವ್ರಿಗೆ ಸಪೋರ್ಟ್ ಮಾಡ್ಬೇಕಂತ ದಲಿತರಿಗೆ ಎತ್ತಿ ಕಟ್ಟಿ ಅವ್ರು ಪ್ರತಿಯೊಂದು ಕೆಲಸಗಳಾಗ ಸಕ್ಸಸ್ ಹಾಕೋದ ಬಂದರಿ. ಮಾತಿನಾಗ ಚುರುಕರ ರೀ. ಅವ್ರು ಏನು ಪೂರ್ತಿ ಸ್ಪಷ್ಟವಾಗಿ ಮಾತಾಡ್ತಾರ. ಎಷ್ಟು ಸುಳ್ಳು ಮಾತು ಇಷ್ಟು ಸ್ಪಷ್ಟವಾಗಿ ಯಾರಿಗೂ ಬರಲ್ರಿ, ಬಟ್ ಅವ್ರಿಗೆ ಬರ್ತದ. ನಂಗೆ ನಾ ಯಾಕೆ ಮದಿ ಆದ ಅಂತ ಅನ್ನೋ ಉದ್ದೇಶ ಅಲ್ಲಿ ಸ್ಟಾಪ್ ಮಾಡ್ದಲ್ಲ. ಅವ್ರ ಭಾವ ಇದ್ದನ್ರಿ, ಅವ ಭೀ ರೌಡಿಸಮ್. ಈಗ ನಾವು ಜಸ್ಟ್ ಗ್ರೌಂಡ್ ಅಪ್ ಆಗ್ಲತ್ತಿದ್ದೇವ್ರಿ. ನಮ್ಮ ಫ್ಯಾಮಿಲಿ ಮಿಡಲ್ ಕ್ಲಾಸ್ ಭೀ ಇಲ್ಲ. ನಮ್ಮ ತಂದೆ ಕೂಲಿ ಕೆಲಸ ಮಾಡೋರು. ನಾವು ಜಸ್ಟ್ ಗ್ರೌಂಡ್ ಅಪ್ ಆಗ್ಲತ್ತಿದ್ದೇವೆ. ಆವಾಗ ನಮ್ಮ ತಗಡ ಸೋರ ಮನೆ ಇದ್ದಿದ್ದು ನಾವು ಜಸ್ಟ್ ಛತ್ತಿಗೆ ತಂದು ನಿಂದಿರ್ಸಿದ್ದೆವು. ಒಂದು ಹೊಸ ಬಿಲ್ಡಿಂಗು 15ನಾಗೆ ಒಂದು ಬಿಲ್ಡಿಂಗ್ ಕಟ್ಟಿದ್ದೇವೆ. ಇನ್ನೊಂದು ಬಿಲ್ಡಿಂಗ್ ಸ್ಟಾರ್ಟ್ ಆಗುತ್ತೆ 17ರಾಗ. ನಾವು ಅಣ್ಣ ತಂಗಿ ಎಲ್ಲ ನಾವು ಶ್ರಮ ಪಟ್ಟು ಎಲ್ಲ ಕಟ್ಲತ್ತಿದ್ದೇವೆ ರೀ. ಈಗ ಇಂಥ ಸಮಯದಾಗ ಹೀಗೆ ಗ್ರೌಂಡ್ ಅಪ್ ಆಗ್ಲತ್ತೇವೆ. ನಮ್ಮ ಬ್ಯಾಕ್ಗ್ರೌಂಡ್ ಏನೂ ಇಲ್ಲ, ನಮ್ಮ ಹತ್ರ ದುಡ್ಡು ಇಲ್ಲ, ನಮ್ಗೆ ಆಸ್ತಿ ಪಾಸ್ತಿ ಏನೂ ಇಲ್ಲ. ಇವ್ರಿಗೆ ನಾವು ಎದುರು ಹೋಗ್ಕೊಂಡ್ರ ನಮ್ಮ ಅಣ್ಣದೇರಿಗೆ ಏನಾರ ಆಯ್ತದ ಅಂತಂಬ ಒಂದು ಉದ್ದೇಶ ಕಡೆದು ನಮ್ಮ ಮನೆಗೆ ಹೇಳಿರಿ. ಯಾಕಂತ ಇವರು PDO ಮೇಡಮ್ ಅವ್ರಿಗೆ ಏನದಂತಂದ್ರೆ ನಾನು 15 ದಿನದಾಗ ಏನದಂತಂದ್ರೆ ನೀವು ಅಲ್ಲಿದ್ದು ಏನಾರ ಅವ್ರದ್ದು ಪಂಚಾಯತ್ದಾಗ ಏನೇನು ಮಾಡಿರಿ ಅದ್ರ ದಾಖಲಾತಿ ಕೊಡು ಅಂತಂದ್ರೆ ನಮ್ಗೆ ಏನದಂತಂದ್ರೆ ಅವರು ಏನು PDO ಮೇಡಮ್ ಏನು ಕೊಟ್ರಂತ ನಂಬಲ್ಲಿ ಏನಿತ್ತು ಅದು ಏನಂತಾರೆ ಅದು ಪ್ರೊಸೀಡಿಂಗ್ ಅದು ಏನೋ GB ಅದು ಏನಂತಾರೆ ರೀ ಸರ್, ಅದು ಬುಕ್ಕಿಗೆ GB ಬುಕ್ ಅದಕ್ಕೆ ಏನಂತಾರ ಆ ಬುಕ್ಕಿನಾಗ ಅದು ಏನದ ಅದೇ ಖರೆ ರೀ ಅಂತಂತಾರೆ ಸರ್. ಇದಕ್ಕೆ ಏನಾರ ಮಾಡ್ಬೇಕಾದ್ರೆ ಒಂದು ದಾಖಲಾತಿ ಬೇಕಲ್ರಿ, ಹಿನ್ನೆಲೆ ಬೇಕಲ್ಲ. ಪಾಣಿ ಯಾರ ಹೆಸರ ಮೇಲೆ ಇತ್ತು, ಸರ್ವೆ ನಂಬರ್ ಯಾವುದು ಸರ್, ಸುಮ್ಮನೆ ಇಲ್ಲಿಲ್ಲ ಅಂದ್ರೆ ಒಂದು 80-90 ಖಾತಾವ ನೋಡ್ರಿಕ. ಅವ್ರ ಅಪ್ಪ ಭಾರತಿ ಗುರಪ್ಪ ಅಂದ್ರೆ ಅವ್ರ ತಾಯಿ. ಈಗ ಇವರು ಅವ್ರ ತಾಯಿ ಹೆಸರ ಮೇಲೆ ಇಕ್ತಾರ. ಈಗ ಇದು ಅವ್ರ ಅಣ್ಣ ಇವ ಪಲ್ಲೆ ನನ್ನ ಅಪೋಸಿಟ್ ಗೆದ್ದಿ ನಾವು ಪಂಚಾಯತ್ ಮೆಂಬರ್. ಇವ್ರ ಅಪೋಸಿಟ್ ನಾ ಗೆದ್ದಿ ನಾವು. ಇವನ ಹೆಸರು ಹರೀಶ್ವರ್ಧನ್ ಅಂತಿ. ಇವ್ರು ಗುರಪ್ಪ ಅಂತ ಅವ್ರ ತಂದೆಯವರು, ಇವ್ರ ತಂದೆಯವರು. ಈಗ ಇವ ವಿಷ್ಣುವರ್ಧನ್. ಈಗ ಒಬ್ಬರು ಫೀಲ್ಡ್ ಆಫೀಸರ್ ಆಗ್ಯಾರ, ಒಬ್ಬರು ಏನಂದ್ರೆ ಬ್ಯಾಂಕ್ ಮ್ಯಾನೇಜರ್ ತರ ಕೆಲಸ ಮಾಡ್ತಾರೆ, ಒಬ್ಬರು ಫೀಲ್ಡ್ ಆಫೀಸರ್ ಕೆಲಸ ಮಾಡ್ತಾರೆ. ಒಬ್ಬರು ಏನದ ಅಂತಂತಂದ್ರೆ ಕ್ಯಾಶಿಯರ್ ತರ ಇದಾರೆ. ಅದೇ ಹಾಂ ಸರ್.
ಒಟ್ಟಾರೆ ನೋಡಿ ಸರ, ಇವಾಗ ಟೋಟಲ್ ಏನದಂತಂದ್ರೆ ಪೊಲೀಸ್ ಇದರಿಗೆ ಏನದಂತಂದ್ರೆ ಕಂಪ್ಲೇಂಟ್ ಕೊಟ್ಟು ಎಫ್.ಆರ್. ಆಗಿ ಈಗ 7ನೇ ತಿಂಗಳ ಅಂದ್ರೆ ಈಗ 10 ತಿಂಗಳಾಯ್ತು. ಹೋದ 2025 ನಮ್ಮ ತಂಗಿದು ಏನದಂತಂದ್ರೆ ಕಂಪ್ಲೇಂಟ್ ಮಾಡಿ ಮಹಿಳಾದಾಗ ಅದು ಚಾರ್ಜ್ ಶೀಟ್ ಬರ್ಲಕ್ಕೆ ಸರ್ ಎಷ್ಟು ದಿನ ಬೇಕು ನಿಮ್ಮ ಪ್ರಕಾರ? ಆ ಚಾರ್ಜ್ ಶೀಟ್ ಬರ್ಲಕ್ಕ ನನ್ನ ಮನೆಗೆ ನನಗಲ್ಲಿ ರಿಂಗ್ ರೋಡಿಗೆ ಒಬ್ಬರು PSI ಏನದಂತವ್ರು ಒಂದು ಪೊಲೀಸರ ಮುಖಾಂತರ ನನಗೆ ಕರೆಸಿ, ನೋಡಪ್ಪ ಏನಾರ ನೋಡ್ರಿ ಏನಾರ ತಣ್ಣಗಾರಿ, ಅವ ಬಿ 4 ಮಂದಿಯಾಗ ಓಡಾಡವನ ಹಂಗೆ ಹಿಂಗೆ, ಅವ ಕಳ್ಳನ ಅಂದನ. ಅವ ಏನನ ಕಳ್ಳನ. ಯಾಕಂದ್ರೆ ನಮ್ಮ ತಂಗಿಗೆ ಮೋಸ ಮಾಡ್ಯಾನ. ನಮ್ಮ ತಂಗಿ ಏನದಂತಂದ್ರೆ ಸರ್ ನೋಡ್ರಿ, ಈಗ ಹೆಣ್ಮಕ್ಳು ಎದುರು ಹೆಂಗೆ ಬರಬೇಕು ಹೇಳ್ರಿ, ನಿಮಗೆ ಭೀ ಖುನದ. ಹೆಣ್ಮಕ್ಳು ಈಗ ಆಕಿ ಬರಲ್ಲ ಅಂತಂದ್ರೆ ಭೀ ಈಗ ನೋಡಮ್ಮ ಈಗ ನಮ್ಮದು ಪೂರ್ಣೆ ಎಲ್ಲನೇ ಹೋಗ್ಯಾವ. ಹಾಂ, ಮತ್ತೇನದಂತಂದ್ರೆ ಈಗ ನೀ ಬರಲ್ಲ ಹೋದಿ ಅಂತಂದ್ರೆ ಅಲ್ಲಿ ಹೆಂಗೆ ಅನ್ನಿಸ್ತದ? ಅವ ಏನೆಲ್ಲತ್ತನು ಅವ್ರ ಅಣ್ಣ ದುಡ್ಡಿನ ಕಡೆದ ಮಾಡತ್ತನ ಸುಮ್ಮನೆ ನಾನು ಹೇಳ್ತೀನಿ, ನಾನು ಸರಿನೇ ಹೇಳ ಅಂತ ಹೇಳ್ತಾರೆ. ಈಗ ನಾ 3 ವರ್ಷ ಆಯ್ತು ಸರ್ ನಾ ಗೆದ್ದಿ, ನಮ್ಮ ತಂಗಿ ನಮ್ಮ ಮನೆಗಳ ಕೇಳ್ರಿ ನೀವು. ಮಹಿಳಾ ಠಾಣದವ್ರು ಏನು ಅದೇ ಈಗ 4-5 ತಿಂಗಳು ನಾವು SP ಬಲ್ಲಿ ಈಶ್ವರ್ ಖಂಡ್ರನ್ ಬಲ್ಲಿ ನಾವು ಹೇಳ್ತಿಲ್ಲ, ನಾವು ಹುಚ್ಚುರಪ್ಲೆ ಹೊಡಿದ್ವಿ, ಹೊರೊಂದು ರಿಸೀವ್ಡ್ ತಗೊಂಡಿದ್ದೇವೆ ನಾವು. ಅದೇ ಮಹಿಳಾದಾಗ ಏನದ ನಾವು ಟಾರ್ಚರ್, ಈಕಿಗೆ ಈಕಿಗೆ ಹುಡ್ದೇನದಂತಂದ್ರೆ ರಕ್ತ ಕಂಡುಗಟ್ಟಿತ್ತು. ರಕ್ತ ಕಂಡುಗಟ್ಟಿದ್ರೆ ಏನದಂತಂದ್ರೆ ದವಾಖಾನಿಗೆ ಏನದಂದ್ರೆ 4 ಮಂದಿ ಓಡಾಡಿದ, ನೀ ದವಾಖಾನಿಗೆ MLC ಅದು ಆಯ್ತದ, ನಾವು ಏಟು ಹೇಳ್ತೇವೆ ಊಟ ಕೇಳ್ಬೇಕು ಅಂಥೇಳಿ ಈಕಿಗೆ ಏನದಂತಂದ್ರೆ ವಿಷ್ಣುವರ್ಧನ್. ಆನ್ಲೈನ್ ವೇದಿಕೆಗಳಲ್ಲಿ ಔಷಧ ವ್ಯಾಪಾರ ವಿರೋಧಿಸಿ ಔಷಧ ವ್ಯಾಪಾರಿಗಳು ಜಿಲ್ಲೆಯಲ್ಲಿ ಬುಧವಾರ ಔಷಧ ಅಂಗಡಿಗಳನ್ನು ಬಂದ್ ಮಾಡಿ ಪ್ರತಿಭಟನೆ ನಡೆಸಲಿದ್ದಾರೆ. ಆಲ್ ಇಂಡಿಯಾ ಆರ್ಗನೈಸೇಷನ್ ಆಫ್ ಕೆಮಿಸ್ಟ್ ಆ್ಯಂಡ್ ಡ್ರಗ್ಗಿಸ್ಟ್ ಹಾಗೂ ಕರ್ನಾಟಕ ಔಷಧ ವ್ಯಾಪಾರಿಗಳ ಸಂಘದ ದೇಶಾದ್ಯಂತ ಅಂಗಡಿ ಬಂದ್ ಕರೆ ಹಿನ್ನೆಲೆಯಲ್ಲಿ ಜಿಲ್ಲೆಯಲ್ಲೂ ಬಂದ್ ನಡೆಸಲು ನಿರ್ಧರಿಸಲಾಗಿದೆ ಎಂದು ಜಿಲ್ಲಾ ಔಷಧ ವ್ಯಾಪಾರಿಗಳ ಸಂಘದ ಅಧ್ಯಕ್ಷ ಬಸವರಾಜ್ ಪಾಟೀಲ್ ಹಾರೂರ್ಗೇರಿ ಹಾಗೂ ಪ್ರಧಾನ ಕಾರ್ಯದರ್ಶಿ ರಾಜೇಂದ್ರ ನಮೋಶಿ ತಿಳಿಸಿದ್ದಾರೆ. ಇದರೊಂದಿಗೆ ನಮ್ಮ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.